ಹಲೋ ಸ್ನೇಹಿತರೆ, ಪಝಲ್ ಹಾಗೂ ಬೀಡ್ಸ್ ಹಾಕಿ ಸಾರಿ ಕುಚ್ಚ ಕಟ್ಟುವ ಸುಲಭ ರೀತಿಯಲ್ಲಿ 5 ನಿಮಿಷದಲ್ಲಿ ನಿಮಗೆ ಮಾಡಬಹುದಾದ ಸಾರಿ ಕುಚ್ಚ. ಇದಕ್ಕೆ ಮೊದಲು ನೋಡ್ಕೊಳ್ಳಿ, ಯಾವುದೆಲ್ಲ ಸಿಲ್ಕ್ ಥ್ರೆಡ್ ಹಾಗೂ ಅಳತೆ ಉಳ್ಳ ಬೀಡ್ಸ್, MM3 ಅದರ ಅಳತೆ ಪ್ರಕಾರ ಬರುವಂತೆ ಬೀಡ್ಸ್ ಎಲ್ಲ ಸೈಜಲ್ಲೂ ಕೂಡ ಸಿಗ್ತದೆ. ನಾನು ತಗೊಂಡದ್ದು ಸೈಜ್ ನೋಡ್ಕೊಳ್ಳಿ. ಅದಕ್ಕೆ ಗೋಲ್ಡನ್ ಥ್ರೆಡ್ ಮತ್ತು ಸಾರಿ, ಬ್ಲೂ ಕಲರ್ ಸಾರಿ ಬಂದದ್ದು ಇದು ನೋಡ್ಕೊಳ್ಳಿ. ಇದು ಸ್ಕೈ ಬ್ಲೂ ಕಲರ್ ಬಂದಿದೆ. ಇದನ್ನು ಮೊದಲಿಗೆ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಲ್ಲಿ ಮಾಡ್ಬೋದು. ಮೊದಲಿಗೆ ಫಸ್ಟಿಗೆ ನಾನು 100 ಇಟ್ಕೊಂಡಿದ್ದೇನೆ. 100 ಒಂದು ಸುತ್ತ ಬಂದರೆ 2 ಬದಿಯಾಗಿ 4 ಭಾಗ ಮಾಡುವಾಗ 200 ಆಗ್ತದೆ. 200 ಅಳತೆಯಲ್ಲಿ ಉದ್ದಕ್ಕೆ 100 ತಗೊಂಡು 200 ಅಳತೆಯಲ್ಲಿ ತಗೊಂಡು ಅದನ್ನು ಗೋಲ್ಡನ್ ಸೂಜಿ ಹಾಕಿ ಒಂದು ಕಟ್ ಹಾಕಿ, ನಮಗೆ ಎಷ್ಟು ಉದ್ದ ಅಳತೆ ಬೇಕು ಅಷ್ಟಕ್ಕೆ ಒಂದು ಸೂಜಿಯಲ್ಲಿ ಒಂದು ಲಾಕ್ ಮಾಡಿ ಗಂಟಾಕಿ ಬಿಡಿ. ಎಲ್ಲ ರೆಡಿ ಮಾಡ್ಕೊಂಡು ಇಡೀ ಪಝಲನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಟರೆ ಈಸಿಯಲ್ಲಿ ನಿಮಗೆ ಮಾಡ್ಬೋದು. ಇದು ನಾನು ಬೇರೆ ಬೇರೆ ನೂಲಲ್ಲಿ ಹಾಕಿಟ್ಟಿದ್ದೇನೆ. ಎಷ್ಟು ನಮಗೆ ಬೇಕು ಅಷ್ಟು ನೂಲನ್ನು ಕಟ್ ಮಾಡಿ ಇಟ್ಕೊಂಡು ಮತ್ತೆ ಪಝಲ್ ರೆಡಿ ಮಾಡಿಕೊಂಡ್ರೆ ಆಯಿತು. ಗೋಲ್ಡನ್ ಥ್ರೆಡ್ ಹಾಕಿ ಈಗ ರೆಡಿ ಮಾಡ್ಕೊಳ್ತ ಬನ್ನಿ. ನಮ್ಮ ಸಾರಿಗೆ ಎಷ್ಟು ಬೇಕಾದರೂ ಮಾಡ್ಬೋದು. ನಮಗೆ 1 ಇಂಚಲ್ಲಿ ಕೂಡ ಇಡ್ಬೋದು, 2 ಇಂಚ್ ಅಳತೆಗೆ ಇಡ್ಬೋದು, 3 ಇಂಚ್ ಅಳತೆಗೆ ಇಡ್ಬೋದು. ನಿಮಗೆ ಯಾವ ರೀತಿಯಲ್ಲಿ ಬೇಕು, ಯಾವ ರೀತಿಯಲ್ಲಿ ಹೇಳ್ತಾರೆ ಅದನ್ನು ಕೇಳಿ ನೀವು ಅವರಿಗೆ ಮಾಡ್ಬೋದು. ಕಡಿಮೆ ರೇಟಲ್ಲಿ ಮಾಡೋದಾದರೆ ಸ್ವಲ್ಪ ದೂರದಲ್ಲಿ ಇಟ್ಟು ಮಾಡ್ಬೋದು. ಇದು ನಿಮಗೆ ಒಂದು 5 ನಿಮಿಷದಲ್ಲಿ ರೆಡಿ ಮಾಡಿ ಇಟ್ಕೊಂಡ್ರೆ 5 ನಿಮಿಷದಲ್ಲಿ ನಿಮಗೆ ಒಂದು ಸಾರಿ ಕುಚ್ಚ ರೆಡಿ ಆಗ್ತದೆ. ಇದು ಬೀಡ್ಸ್ ಹಾಕಿ ಟ್ರೆಂಡಲ್ಲಿ ಇರುವುದಂತ ಸಾರಿ ಕುಚ್ಚ. ಈಗ ನೋಡ್ಕೊಳ್ಳಿದು ಇದೇ ಥರ ಎಲ್ಲ ಪಝಲನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನೋಡ್ಕೊಳ್ಳಿ, ಥ್ರೆಡ್ ಗೋಲ್ಡನ್ ಥ್ರೆಡ್ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಮಗೆ ಎಷ್ಟು ಸಾರಿಗೆ ಎಷ್ಟು ಬೇಕಾಗ್ತದೆ ನೀವು ತಗೊಳ್ಳಿ. ನಿಮಗೆ ಒಂದು ಅಳತೆ ಮಾಡಿ ಇಟ್ಕೊಳ್ಳಿ. ನಾನು 1 ಇಂಚಿಗೆ 1.5 ಇಂಚಿಗೆ ಇಟ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕು ಅಂತ ಇಟ್ಕೊಂಡು ಒಂದು ಟೇಪಲ್ಲಿ ಅಳತೆ ಮಾಡಿ ಇಟ್ಕೊಳ್ಳಿ. ಎಲ್ಲಕ್ಕೆ ನಾನು ಚಿಕ್ಕ ಚಿಕ್ಕ ಪಾಯಿಂಟ್ ಮಾರ್ಕ್ ಹಾಕ್ತಾ ಬಂದಿದ್ದೇನೆ. ಈಗ ನೋಡ್ಕೊಳ್ಳಿ, 2 ಕಲರ್ ಮಿಕ್ಸ್ ಕೂಡ ಹಾಕ್ಬೋದು. ನಿಮಗೆ ನಿಮ್ಮ ಸಾರಿಯಲ್ಲಿ 2 ಕಲರ್ ಮಿಕ್ಸ್ ಆದರೆ 2 ಕಲರ್ ಹಾಕ್ಬೋದು. ನನಗೆ ಒಂದೇ ಕಲರ್ ತಗೊಂಡಿದ್ದೇನೆ. ಗೋಲ್ಡನ್ ಥ್ರೆಡ್ ಅಲ್ಲಿ ಕಟ್ ಹಾಕಿದ್ದೇನೆ ನೋಡಿ, ಲಾಕ್ ಮಾಡಿಟ್ಟಿದ್ದೇನೆ. ಇದು ಅದೇ ಕಲರ್ ಸಾರಿದ್ದು ನೂಲು ತಗೊಂಡಿದ್ದೇನೆ. ಗೋಲ್ಡನ್ ಬೀಡ್ಸ್ ನೋಡ್ಕೊಳ್ಳಿ, 3 mm ಇರುವ ಬೀಡ್ಸ್ ತಗೊಂಡಿದ್ದೇನೆ. ಮೊದಲಿಗೆ ನೋಡ್ಕೊಳ್ಳಿ, ಸೂಜಿ ಅದು ಕಾಟನ್ ನೂಲಲ್ಲೇ ತಗೊಂಡದ್ದು. ಫಸ್ಟಿಗೆ ಇದೇ ಥರ ಮಾಡ್ಕೊಳ್ಳಿ, ಒಂದು ಗಂಟಾಕಿ ಅದಕ್ಕೆ 5 ಬೀಡ್ಸ್. ನಾನು ನಿಮಗೆ 3 ಬೇಕಾದರೂ ತಗೊಳ್ಬೋದು, ಎಷ್ಟು ಬೇಕಾದರೂ ತಗೊಳ್ಬೋದು, ನಿಮ್ಮ ಇಷ್ಟಕ್ಕೆ ಬಂದಷ್ಟು. ನೀವು ಬೇರೆಯವರಿಗೆ ಬೇಕಾದರೆ ಕೇಳ್ಬೋದು ಎಷ್ಟು ಬೀಡ್ಸ್ ಹಾಕಿ ನಿಮಗೆ ಮಾಡಬೇಕು ಅಂತ. ನನಗೊಂದು 5 ಬೀಡ್ಸಲ್ಲಿ ಮಾಡಿ ತೋರಿಸ್ತೇನೆ. ಮೊದಲಿಗೆ 5 ಬೀಡ್ಸ್ ಹಾಕಿ, ನೆಕ್ಸ್ಟು ನಾವು ಕಟ್ಟಿದಂತಹ ಸಾರಿ ಕುಚ್ಚ ಕಟ್ಟಿದಂಥ ಪಝಲನ್ನು ರೆಡಿ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕಿ ನೆಕ್ಸ್ಟ್ ಮತ್ತೊಂದು 5 ಬೀಡ್ಸನ್ನು ರೆಡಿ ಮಾಡಿ. ಅದಕ್ಕೆ ನೋಡ್ಕೊಳ್ಳಿ, ಇದೇ ಥರ ಸೂಜಿಯಲ್ಲಿ ಒಂದೊಂದಾಗಿ ಪೋಣಿಸಿ 5 ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು. ನೋಡ್ಕೊಳ್ಳಿ ಯಾವ ಥರ ಮಾಡೋದು ಅಂತ. ಹಾಗೆ ಮಾಡಿ ಅಲ್ಲಿಗೊಂದು ಲಾಕ್ ಹಾಕಿ, ಒಂದು ನೂಲಲ್ಲಿ 2 ಸಲ ಸುತ್ತಿ, ಒಂದು ಸಲ ಫಸ್ಟಿಗೆ ಒಂದು ಲಾಕ್ ಮಾಡಿ ಇದೇ ಥರ. ಅಷ್ಟು ಪುನಃ ಒಂದು ಚಿಕ್ಕದೊಂದು ಲಾಕ್ ಇದೇ ಥರ ಗಂಟು ಥರ ಮಾಡಿ ಅಲ್ಲಿಗೆ ಬಿಟ್ಟು, ಕಾಣ್ತದಲ್ಲ ಇದೇ ಥರ ಮಾಡಿ. ನಿಮಗೆ ಈ ಥರ 5 ಆ ಬದಿಯಿಂದ 5 ಮಧ್ಯದಲ್ಲಿ ಪಝಲ್ ಹಾಕಿದರೆ ಆಯಿತು. ಪುನಃ ಅಲ್ಲಿಂದ ಒಂದು ಲಾಕ್ ಹಾಕಿ ಪುನಃ 5 ಬೀಡ್ಸ್ ರೆಡಿ ಮಾಡ್ಕೊಳ್ಳಿ. ನಿಮಗೆ ಹೇಗೆ ತಗೊಳ್ಳಿಕ್ಕೆ ಈಸಿ ಆಗ್ತದೆ ನೋಡ್ಕೊಳ್ಳಿ. ಇಲ್ಲಿಗೆ 5 ಬೀಡ್ಸ್ ಇಟ್ಟು ಪುನಃ ಒಂದು ನೂಲು ಹಾಕಿ ಅದೇ ಥರ 5 ಬೀಡ್ಸ್ ಒಂದು ಗಂಟು ಹಾಕೋದು. ಸಾರಿ ಕುಚ್ಚ ಕಟ್ಟುವಾಗ ಯಾವ ವಿಧಾನದಲ್ಲಿ ಬೇಕಾದರೆ ನಿಮಗೆ ಸಾರಿಗೆ ಹಾಕ್ಬೋದು. ಎಷ್ಟು ನೂಲು ಹಾಕ್ತಿರಲ್ಲ, ನಿಮಗೆ ಹತ್ತಿರದಿಂದ 1 ಇಂಚು, ಅರ್ಧ ಇಂಚು, 3/4 ಇಂಚು, ಅರ್ಧ ಇಂಚು ಆದರೂ ತುಂಬ ಹತ್ತಿರ ಬರ್ತದೆ. 3/4 ಇಂಚು, 1 ಇಂಚು, 1.5 ಇಂಚಲ್ಲಿ ನಿಮಗೆ ಹತ್ತಿರದಿಂದ ಮಾಡಬಹುದಾದ ಸಾರಿ ಕುಚ್ಚ. ಇದು ಬೀಡ್ಸ್ ಹಾಕಿ ಒಳ್ಳೆ ರೀತಿಯಲ್ಲಿ ಬರ್ತದೆ ನೋಡ್ಕೊಳ್ಳಿದು. ಈಗ ಟ್ರೆಂಡಲ್ಲಿರುವಂತಹ ಬೀಡ್ಸ್ ಕುಚ್ಚ ರೆಡಿ ಆಗ್ತಾ ಉಂಟು. ನೋಡ್ಕೊಳ್ಳಿ ಯಾವ ರೀತಿಯಾಗಿದೆ ಅಂತ. ಪುನಃ ಯಾವ ರೀತಿಯಲ್ಲಿ ನಿಮಗೆ ಕನ್ಫ್ಯೂಸ್ ಅದು ನಮಗೆ ಗೊತ್ತಾಗದಿದ್ದರೆ ಪುನಃ ನೋಡ್ಕೊಳ್ಳಿ. 5 ಬೀಡ್ಸ್ ಹಾಕಿ ಒಂದು ಪಝಲ್
ಮತ್ತು ಫಸ್ಟಿಗೆ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಪಝಲ್ ರೆಡಿ ಮಾಡಿ ಇಟ್ಕೊಂಡು ನಿಮಗೆ ಈಸಿಯಲ್ಲಿ ಮಾಡ್ಬೋದು. 5 ಹಾಕ್ತಾ ಬನ್ನಿ. ಇದೇ ಥರ ಒಂದಾದಮೇಲೆ ಒಂದು ಅಲ್ಲಿ ಗಂಟು ಲಾಕ್ ಹಾಕಿ ಪುನಃ ಅಲ್ಲಿಗೆ 5 ಬೀಡ್ಸ್ ಹಾಕಬೇಕು. 3 ನಾನು ರೆಡಿ ಮಾಡ್ಕೊಂಡು ತೋರಿಸ್ತೇನೆ. ಇದೇ ಥರ ಒಂದು ಬೀಡ್ಸ್ ಒಂದು ಹಾಕಿ ನೋಡ್ಕೊಳ್ಳಿ ಯಾವುದು ರೀತಿ ಬಂದಿದೆ ಅಂತ. 5 ಬೀಡ್ಸ್ ಒಂದು ಕುಚ್ಚ ಕಟ್ಟುವುದು ಹೇಗೆ ಅಂತ ಇದೇ ಥರ ಎಲ್ಲವನ್ನು ರೆಡಿ ಮಾಡಿದರೆ ಹೀಗೆ ಬರ್ತದೆ. ನೋಡ್ಕೊಳ್ಳಿ ಯಾವ ಥರ ಬರ್ತದೆ ಅಂತ. ನೀವು ಸಾರಿ ಉಡುವಾಗ ತುಂಬ ಚೆನ್ನಾಗಿ ಕಾಣ್ತದೆ. ಇದು ನಿಮಗೆ ಈಸಿಯಲ್ಲಿ ಮಾಡ್ಬೋದು. ತುಂಬ ಕೆಲಸ ಏನಿಲ್ಲ ಇದರಲ್ಲಿ. ಬೀಡ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಪಝಲ್ ಮತ್ತು ಬೀಡ್ಸ್ ತಂದು ಇಟ್ಕೊಂಡ್ರೆ ರೆಡಿ ಆಗ್ತದೆ. ನಿಮಗೆ ಯಾವ ಟ್ರೆಂಡಲ್ಲಿ ಬೇಕಾದರೂ ಮಾಡ್ಬೋದು. ಬೀಡ್ಸಲ್ಲಿ ಇದು ಒಂದೇ ಅಲ್ಲ, ಬೇರೆ ಬೇರೆ ಡಿಸೈನಲ್ಲಿ ಕೂಡ ನಿಮಗೆ ಮಾಡ್ಬೋದು. ಇದೊಂದು ಈಸಿ ಮೆಥಡಲ್ಲಿ ಹೇಳಿದಂಥ ಸಾರಿ ಕುಚ್ಚ. ನೋಡ್ಕೊಳ್ಳಿದ್ದು ಯಾವ ಥರ ಬರ್ತದೆ ಅಂತ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ಫುಲ್ ಇರಲಿ ನಮಗೆ.